ಚಕ್ಕೆರೆ ಗ್ರಾಮದಲ್ಲಿ ಸಿಪಿ ಯೋಗೀಶ್ವರ್ ಅವರು ವೋಟಿಂಗ್ ಅನ್ನ ಮಾಡಿರುವಂತದ್ದು. ಚನ್ನಪಟ್ಟಣದ ಚಕ್ಕೆರೆ ಸಿಪಿ ಯೋಗೀಶ್ವರ್ ಅವರು ವೋಟಿಂಗ್ ಅನ್ನ ಮಾಡಿದ್ದಾರೆ. ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ. ಸತತ 5 ಬಾರಿ ಗೆದ್ದಿರುವಂತಹ ಸಿಪಿ ಯೋಗೀಶ್ವರ್ ಅವರಿಗೆ ಇದು ಒಂದು ಕಡೆ ನಿರ್ಣಾಯಕ ಗೆಲುವಾಗಲೇಬೇಕು ಅಂತ ಅಂದುಕೊಳ್ತಿದ್ದಾರೆ. ಬಟ್ ಅದಾಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಪ್ರಯತ್ನ ನಮ್ಮದು, ಅಷ್ಟೇ ಪ್ರಯತ್ನ ಪಡಬೇಕಾಗಿದೆ. ಈಗ ನೋಡಿ, ಒಂದು ಕಡೆ ಸಿಪಿ ಯೋಗೀಶ್ವರ್ ಅವರು ಬಿಜೆಪಿಯಲ್ಲಿ ಇದ್ರು, ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಅಂದುಕೊಂಡ್ರು. ಆದರೆ ಬಿಜೆಪಿಯಿಂದ ಟಿಕೆಟ್ ಅವರಿಗೆ ಮಿಸ್ ಆಯಿತು. ಬಟ್ ಎಲ್ಲಿ JDSನಿಂದ ಅವರು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರಂತಂದ್ರೆ ಟಿಕೆಟ್ ಕೊಡ್ತೀವಿ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಕೂಡ ಸಿಪಿ ಯೋಗೀಶ್ವರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ತಯಾರಿರಲಿಲ್ಲ. ಇಲ್ಲ, ನನಗೆ ಕೊಟ್ಟರೆ ನೀವು ಬಿಜೆಪಿಯಿಂದಾನೇ ಕೊಡಿ, ಇಲ್ಲ ಅಂತಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂತೀನಿ, ಬಟ್ ನನಗೆ JDSನಿಂದ ಟಿಕೆಟ್ ಬೇಡ ಅಂತಾನೆ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು. ಬಟ್ ಇದು ಒಂದು ಕಡೆ ಹೇಗಾಗ್ತಿದೆ ಅಂದ್ರೆ ನೋಡಿ, ಈಗ ಗಮನಿಸಬಹುದು, ಕಾಂಗ್ರೆಸ್ನವರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಚನ್ನಪಟ್ಟಣಕ್ಕೆ ಸಿಪಿ ಯೋಗೀಶ್ವರ್ ಅವರನ್ನ ನಿಲ್ಲಿಸಿದ್ರೆ ಉತ್ತಮ ಅನ್ನುವಂಥ ಮಾತುಗಳು ಯಾವಾಗ ಕೇಳಿ ಬಂತೋ, ಸಿಪಿ ಯೋಗೀಶ್ವರ್ ಅವರನ್ನ ಸೆಳೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನ DK ಶಿವಕುಮಾರ್ ಅವರು ವಹಿಸಿದ್ರು. ಆ ಪ್ರಯತ್ನ ಫಲಿಸ್ತು ಅಂತಾನೂ ಕೂಡ ಹೇಳ್ಬೋದು. ಸಿಪಿ ಯೋಗೀಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆತರೋದ್ರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಆದ್ರು. ಕರೆತಂದು ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟರು. ಟಿಕೆಟ್ ಕೊಟ್ಟು ಈಗ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಗಮನಿಸಬಹುದು, ಒಂದು ಕಡೆ ಈಗಾಗಲೇ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇರೋದ್ರಿಂದ ಬೆಳಗ್ಗೆನೆ ಜನರು ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದಾನೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅವರ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಸಿಪಿ ಯೋಗೀಶ್ವರ್ ಅವರು ಕೂಡ ಬೆಳಗ್ಗೆನೆ ಮತದಾನವನ್ನ ಮಾಡೋದ್ರ ಮುಖಾಂತರ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಕೇಳ್ತಾ ಹೋಗೋಣ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ. ಬಿರುಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಬಹಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಇದು ಉಪಚುನಾವಣೆ ಆದ್ರಿಂದ ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು, 90% ಎಬೋ ಆಗ್ಬೋದು. ಇದು ಉಪಚುನಾವಣೆ. ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ. ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು. ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ. ಬಿರುಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಬಹಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಇದು ಉಪಚುನಾವಣೆ ಆದ್ರಿಂದ ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು, 90% ಎಬೋ ಆಗ್ಬೋದು. ಇದು ಉಪಚುನಾವಣೆ. ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ. ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು. ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ. ಒಳ್ಳೆಯ ವಾತಾವರಣ ಇದೆ.
ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಭಾಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ. ಬಿರುಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೇ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಇದು ಉಪಚುನಾವಣೆ ಆದ್ದರಿಂದ ಒಂದು ಭಾಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು, 90% ಎಬೋ ಆಗ್ಬೋದು. ಇದು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಕುಟುಂಬ ಸಮೇತವಾಗಿ ಈಗ ಮತದಾನ ಮಾಡಿದ್ವಿ. ಖುಷಿ ಆಗ್ತಾ ಇದೆ. ಮೊದಲು ನನಗೋಸ್ಕರ ಎಲ್ಲರೂ ಮತದಾನ ಮಾಡ್ತಾ ಇದ್ರು ಕುಟುಂಬ ಸದಸ್ಯರು. ಇವತ್ತು ನಮ್ಮ ಮಿಸಸ್ ಅವರು ತಮಗೋಸ್ಕರ ತಾವು ಅಭ್ಯರ್ಥಿಯಾಗಿ ಇವತ್ತು ಮತ ಚಲಾಯಿಸಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ಸಂವಿಧಾನದ ಒಂದು ಆಶಯದಂತೆ ಇವತ್ತು ಎಲ್ಲರೂ ಕೂಡ ಉಪಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು 6ನೇ ಚುನಾವಣೆ. ನಾನು 4 ಬಾರಿ ಗೆದ್ದಿದ್ದೆ. ಎಂಪಿನೂ ಸಂಸದನಾಗಿ ಆಯ್ಕೆ ಆದೆ. ಈಗ ನಮ್ಮ ಧರ್ಮಪತ್ನಿಯವರು ಅಭ್ಯರ್ಥಿಯಾಗಿ ನಿಂತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿದ್ವಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಕೂಡ ಮತದಾನದಿಂದ ದೂರ ಉಳಿಬಾರ್ದು, ಎಲ್ಲರೂ ಕೂಡ ಮತದಾನ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಇಡೀ ಸಂಡೂರು ಕ್ಷೇತ್ರದ ಎಲ್ಲ ಪ್ರಜೆಗಳಲ್ಲಿ ಕೂಡ ನಾನು ಮನವಿಯನ್ನ ಮಾಡ್ತೀನಿ. ನಮ್ಮ ಪಕ್ಷ ಯಾವಾಗ್ಲೂ ಕೂಡ ಸಂವಿಧಾನ, ಪ್ರಜಾಪ್ರಭುತ್ವದ ಒಂದು ದೂರದೃಷ್ಟಿನಲ್ಲಿ ಒಂದು ಆಶಯದಂತೆ ಇವತ್ತು ನಡೀತಾ ಇದೆ. ಇಡೀ 3 ಚುನಾವಣೆಯಲ್ಲಿ ಕೂಡ ನಮಗೆ ಒಂದು ಭರವಸೆ ಇದೆ. ಖಂಡಿತ ಈ ಗೆಲುವು ಯಾವಾಗ್ಲೂ ಕೂಡ ಸಂಡೂರಿನ ಎಲ್ಲ ಪ್ರಜೆಗಳ ಗೆಲುವಾಗಿರ್ತೈತಿ. ಇದು ಅವರು ಇಷ್ಟೇನೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಣ್ಣ ನಿನಗೆಲ್ಲ ನಾವು ಚುನಾವಣೆ ಮಾಡೋದು ನಮ್ಮ ಭವಿಷ್ಯಕ್ಕೋಸ್ಕರ, ನಮಗೋಸ್ಕರ ನಾವು ಚುನಾವಣೆ ಮಾಡ್ತೀವಣ್ಣ. ಇಲ್ಲಿ ಖಂಡಿತ ಈ ಸರಿ ಕೂಡ ಅಕ್ಕರು ಗೆಲ್ತಾರಂತ ಹೇಳ್ತಾರೆ. ಹಾಗೇನಿಲ್ಲ, ಎಲ್ಲರೂ ಕೂಡ ಜೊತೆಯಾಗಿನೇ ಈ ಚುನಾವಣೆಯಲ್ಲಿ ಭಾಗಿಸ್ತಾ ಇದ್ದಾರೆ. ಈಗಿನ್ನ ಸೂರ್ಯ ಹುಟ್ಟಿದ್ದಾರೆ, ಅದ್ ಹೆಂಗೆ ರೈಸ್ ಆಗ್ತದೆ ಹಂಗೆ ರೈಸ್ ಆಗ್ತದೆ. ಸೂರ್ಯ ಉದಯ ಆಗಿದೆ, ರೈಸ್ ಆಗ್ತದೆ. ಗಣಿ ಕಂಪನಿ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಒಂದಿನ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಹೆಚ್ಚಿನ ಮತದಾನ ಆಗಬೇಕು ಅಂತ ಖಂಡಿತ ಅವರು ಕೂಡ ಗಮನಿಸ್ತಾ ಇದ್ರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಒಂದು ಗೆಲುವಿನ ನಿರೀಕ್ಷೆಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಇರುವಂತದ್ದು. ಕ್ಷೇತ್ರದಲ್ಲಿ ವಂಶ ಪಾರಂಪರ್ಯ ಆಡಳಿತವನ್ನ ಕೊನೆಗೊಳಿಸಿ ತಾಲೂಕಿನ ಸ್ವಾಭಿಮಾನವನ್ನ ಎತ್ತಿ ಹಿಡೀರಿ ಅಂತ ಈಗಾಗಲೇ ಸಿಪಿ ಯೋಗೀಶ್ವರ್ ಅವರು ಒಂದು ಕಡೆ ಹೇಳಿಕೆಯನ್ನು ಕೊಟ್ಟರು. ಕ್ಷೇತ್ರದ ಜನರು ಕುಮಾರಣ್ಣನ ಓಟನ್ನ ಪಡ್ಕೊಂಡು ಯೋಗೀಶ್ವರ್ ಅವರಿಗೆ ಓಟನ್ನ ಹಾಕಬೇಕು ಅಂತಲೂ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರ ಪುತ್ರ ವ್ಯಾಮೋಹಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ. ಇದು ಅವರ ಕೊನೆಯ ಪ್ರಯತ್ನ ಆಗಿದೆ ಅಂತ ಸಿಪಿ ಯೋಗೀಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವುದು ಬಹಳ